ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇವು ವಿಲೇಜ್ ಝೋನ್ನಲ್ಲಿರುವಂತಹ ಒಂದು ಏರಿಯಾ. ಎಚ್ ಡಿ ಕೋಟೆ ಟು ಮೈಸೂರು ಹೈವೇ ಇದೆಯಲ್ಲ, ಅಲ್ಲಿಂದ ಒಂದು 500 ಮೀಟ್ರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಸೊ ಇಲ್ಲಿ ಕಾಣ್ತಿರೋದೇ ವಿಲೇಜ್ ಇದು. ಸೊ ಹೈವೇಗೆ ಇರೋವಂಥದ್ದು ಇಲ್ಲಿ ಕಾಣ್ತಿರೋ, ಎದುರುಗಡೆ ಕಾಣ್ತಿರೋದೇ ವಿಲೇಜ್ ಅದು. ಇದು ಸರ್ಕಾರಿ ರಸ್ತೆ, ಇದೇ ಎಂಟ್ರೆನ್ಸ್ ಇದು ಈ ಲ್ಯಾಂಡ್ ಹೋಗ್ಲಿಕ್ಕೆ. ಈ ತಾರ್ ರೋಡಿಂದ ಎಷ್ಟೊಂದು 300 ಮೀಟ್ರ್ ಆಗುತ್ತೆ. ಇದು ಸರ್ಕಾರಿ ರಸ್ತೆ, ಇದು ಕಂಟಿನ್ಯೂ, ಇದು ಬೇರೆ ಲ್ಯಾಂಡ್ಗಳಿಗೆ ಹೋಗುತ್ತೆ. ಈ ಲ್ಯಾಂಡ್ ಎಡಗಡೆ ಇರುವಂಥದ್ದೇನೆ ಮಾರಾಟಕ್ಕಿರುವಂತಹ ಪ್ರಾಪರ್ಟಿ. ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ 1 2 3 4 5 ಪೀಸ್ ಇದೆ. ಇದು ಈ ರೋಡಿಂದ 5 ಪೀಸಲ್ಲಿ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ಇದು ಪ್ರಾಪರ್ಟಿ ಸ್ಟ್ರೆಚ್ ಆಗಿದೆ. ನೋಡಿ, ಇಲ್ಲಿಂದ ಏನು ಕೆಳಗಡೆ ಇದೆಯಲ್ಲ, ಒಂದು 30-40 ಸೈಟ್ ಥರ ಇದೆಯಲ್ಲ, ಇಲ್ಲಿ ಬೇಕಾದ್ರೆ ಮನೆ ಮಾಡ್ಕೊಬೋದು. ಇದಿಷ್ಟು ಕೂಡ ಒಂದು ಪಾರ್ಕಿಂಗು, ಮನೆ ಇವೆಲ್ಲ ಮಾಡ್ಕೊಬೋದು. ಯಾಕೆಂದರೆ ಲ್ಯಾಂಡ್ಗಿಂತ ಹೈಟ್ ಇದೆ ಇದು ಜಾಗ. ಸೊ ಈಗ ಇದು ಇಲ್ಲಿಂದ ಶುರು ಹೋಗುತ್ತೆ ಜಾಗ. ಅಲ್ಲಿ ಬೇಲಿ ಇದೆಯಲ್ಲ, ಮರ, ಅದಕ್ಕೆ ಸ್ಟ್ರೈಟ್ ಹೋಗುತ್ತೆ. ಇದು ಟೋಟಲ್ ಬಂದು 3 ಎಕರೆ 12 ಕುಂಟೆ ಇದು ಜನರಲ್ ಪ್ರಾಪರ್ಟಿ ಇದು. ಸೊ ಈ ಸೈಡ್ ಫೆನ್ಸಿಂಗ್ ಇದೆ. ಇದು ಒಂದು ಸೈಡ್ ಫೆನ್ಸಿಂಗ್ ಸೇವ್ ಆಗುತ್ತೆ. ಇದು ಕೋಟೆ ಹ್ಯಾಂಡ್ ಪೋಸ್ಟಿಂದ 6.5 ಕಿಲೋಮೀಟ್ರ್ ಆಗುತ್ತೆ. ಕೋಟೆ ಹ್ಯಾಂಡ್ ಪೋಸ್ಟಿಂದ ಈ ಸ್ಪಾಟಿಗೆ 6.5 ಕಿಲೋಮೀಟ್ರ್ ಆಗುತ್ತೆ. ಸೊ ಏನು ಮೈಸೂರು ಮತ್ತು ಕೋಟೆ ರೋಡ್ ಇದೆಯಲ್ಲ, ಅಲ್ಲಿಂದ ಇಲ್ಲಿ ಎಕ್ಸಾಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ. ಕೋಟೆ ರೋಡ್ಗೆ 1 ಕಿಲೋಮೀಟ್ರ್ ಇದೆ, ಹ್ಯಾಂಡ್ ಪೋಸ್ಟಿಂದ 6.5 ಕಿಲೋಮೀಟ್ರ್ ಇದೆ. ಇದೆಲ್ಲ ಕಾಣ್ತಿರೋದೆಲ್ಲ ಆ್ಯಕ್ಚುಲಿ ಅದು ಹೈವೇಗೆ ಇರುವಂತಹ ವಿಲೇಜ್ ಅದು. ಜೊತೆಗೆ ಈ ಪ್ರಾಪರ್ಟಿ ಇದೆಯಲ್ಲ, ಈ ಪ್ರಾಪರ್ಟಿಯಿಂದ ಒಂದು 500 ಮೀಟ್ರಲ್ಲಿ ವಿಲೇಜ್ ಇದೆ. ಸೊ ತಾರ್ ರೋಡಿಂದ ಒಂದು 300 ಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿಗೆ. ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ, ತಾರ್ ರೋಡಿಂದ ಒಂದು 300 ಮೀಟ್ರ್ ಆಗುತ್ತೆ. ಸೊ ಒಂದು 500 ಮೀಟ್ರ್ ಅಂತರದಲ್ಲಿ ವಿಲೇಜ್ ಇದೆ. ಇದು ಜನರಲ್ ಪ್ರಾಪರ್ಟಿ. ಸೊ ಇದು ವರ್ಷದಲ್ಲಿ ಒಂದು ಬೆಳೆ ಪ್ಯಾಡಿ ಹಾಕ್ತಾರೆ, ಇನ್ನೊಂದು ಬೆಳೆ ತಮಗೆ ಇಷ್ಟ ಬಂದಂಥ ಬೆಳೆಗಳನ್ನು ಇವಾಗ ಬೆಳೀತಾ ಇದ್ದಾರೆ. ಬಟ್ ತೊಗೊಂಡಂಥವ್ರು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಅಡಿಕೆಗೆ ಏಳು ಮಾಡ್ದಂಗಿದೆ ಜಾಗ. ಅಡಿಕೆ ಹಾಕ್ಬೋದು, ತೆಂಗು ಹಾಕ್ಬೋದು. ನೋಡಿ, ಎದುರುಗಡೆ ತೆಂಗೆಲ್ಲ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಅಡಿಕೆ ಕೂಡ ಹಾಕಿದಾರಂತೆ. ಅಲ್ಲಿ ಈ ಲ್ಯಾಂಡಿಂದ ಬ್ಯಾಕ್ ಸೈಡ್ ಹೋದರೆ ಅಲ್ಲೂ ಕೂಡ ತೆಂಗೆಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ವಾತಾವರಣ ತುಂಬ ಕೂಲಾಗಿದೆ, ಸ್ವಲ್ಪ ನೀರು ಇರೋವಂಥ ಏರಿಯಾ. ಹಾಗಾಗಿ ಇಲ್ಲಿ ತೆಂಗು, ಅಡಿಕೆ, ಬಾಳೆ ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಚೆನ್ನಾಗಿದೆ ಇದು. ಈ ಒಂದು 5 ಸ್ಟೆಪ್ಸ್ ಕ್ರಾಪ್ಸ್ ಮಾಡ್ಬೋದು. ಚೆನ್ನಾಗಿದೆ ಜಾಗ, ಏರಿಯಾ ಸೆಕ್ಯೂರಬಲ್ ಏರಿಯಾ. ಮಣ್ಣು ಕೂಡ ಇದು ಮಿಕ್ಸ್ಡ್ ಸಾಯಿಲ್, ಒಂದು ಬ್ಲ್ಯಾಕು, ಬ್ರೌನು ಎಲ್ಲ ಮಿಕ್ಸ್ಡ್ ಇದೆ ಸಾಯಿಲ್ ಇದು. ಸೊ ಈ ಭಾಗೆಲ್ಲ ಒಂದೇ ರೀತಿ ಸಾಯಿಲ್ ಇದೆ. ಇದು ಮೈಸೂರು ರಿಂಗ್ ರೋಡ್ಗೆ 35 ಕಿಲೋಮೀಟ್ರ್ ಆಗುತ್ತೆ. 35 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಇದು ಒಂದು ಜನರಲ್ ಪ್ರಾಪರ್ಟಿ. 3 ಎಕರೆ 12 ಕೋಟಿ. ಸೊ ಡಾಕ್ಯುಮೆಂಟ್ಸ್ ಕೂಡ ಏನಾಗಿದೆ.
ಇಲ್ಲೇನು ಇಬ್ಬರು ರೈತರು ಕೂತಿದಾರಲ್ಲ ಅದೇ ರಸ್ತೆ ಇದು. ಈ ಭಾಗ ಇದೆಯಲ್ಲ ಇದೊಂದು 30-40 ಸೈಟ್ ಥರ ಕಾಣ್ತಿದೆಯಲ್ಲ, ಅಲ್ಲಿ ಬೇಕಾದ್ರೆ ಮನೆ ಮಾಡ್ಕೊಬೋದು. ಸೊ ರಿಮೈನಿಂಗು ಇದು ಲ್ಯಾಂಡ್ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.